ನಮಸ್ಕಾರ ಮಿತ್ರರೇ, ನಿಮಗೆ ಗೊತ್ತಾ ನೀವು ದಿನ ಟಿವಿಯಲ್ಲಿ ನೋಡೋ ಫುಟ್ಬಾಲ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ? ಕೇವಲ 17 ವರ್ಷಕ್ಕೆ ಜಗತ್ತಿನ ಅತಿ ದೊಡ್ಡ ನೋಬೆಲ್ ಪೀಸ್ ಅವಾರ್ಡನ್ನು ಗೆದ್ದಿರೋದು ಈ ದೇಶದ ಹುಡುಗಿ ಅಂತ ಗೊತ್ತಿತ್ತಾ? ಇನ್ನೂ ಶಾಕಿಂಗ್ ಅಂದರೆ ಈ ದೇಶದ ಆ ಒಂದು ಮೌಂಟೇನನ್ನು ಕ್ಲೈಮ್ ಮಾಡಲಿಕ್ಕೆ ಹೋದರೆ 4 ಜನರಲ್ಲಿ ಒಬ್ಬ ಸಾಯೋದಂತೂ ಫಿಕ್ಸ್ ಅಂತೆ. ಹೌದು ಗುರು, ಇದೆಲ್ಲ ಪಾಕಿಸ್ತಾನದ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು. ನೀವು ಕೇಳ್ಬೋದು, ಏನು ಗುರು ಆ ದರಿದ್ರ ದೇಶದ ಬಗ್ಗೆ ತಿಳ್ಕೊಂಡು ನಮಗೇನಾಗಬೇಕು ಅಂತ? ವಿಷಯ ಅದಲ್ಲ, ನಮ್ಮ ಆಚೆ ಈಚೆ ಇದ್ದವರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿಲ್ಲ ಅಂದರೆ ಹೆಂಗೆ ಅಲ್ವಾ? ಮ್ಯಾಟರ್ ಅಂದರೆ ಅಫಿಷಿಯಲ್ ಆಗಿ ಪಾಕಿಸ್ತಾನವನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂತ ಕರೀತಾರೆ. ಏನು ಫ್ಯಾನ್ಸಿ ಹೆಸರಲ್ವಾ? ಮತ್ತು ಈ ಪಾಕಿಸ್ತಾನಕ್ಕೆ ನಮ್ಮ ಇಂಡಿಯಾ, ಅಫ್ಘಾನಿಸ್ತಾನ್, ಇರಾನ್, ಚೈನಾ ಮತ್ತು ಅರಾಬಿಯನ್ ಓಷನ್ ಬಾರ್ಡರ್ಸ್ ಅಂತ ಹೇಳಬಹುದು. ಈ ಪಾಕಿಸ್ತಾನ ಮೊದಲು ಹಿಂದೂ, ಮುಸ್ಲಿಂ, ಅಫ್ಘಾನ್, ಸಿಖ್ ಮತ್ತು ಇನ್ನೂ ಕೆಲವರ ಆಡಳಿತ ಮಾಡಿದ ರಾಜ್ಯಗಳ ಒಂದು ಭಾಗವಾಗಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಈ ಇಸ್ಲಾಂ ಅನ್ನೋ ಧರ್ಮದ ಹೆಸರಿನಲ್ಲಿ ನಿರ್ಮಿಸಿದ ಒನ್ ಆ್ಯಂಡ್ ಓನ್ಲಿ ದೇಶ ಪಾಕಿಸ್ತಾನ ಅಂತೆ ಗುರು. ನಮಗೆ ಗಾಂಧಿ ತಾತ ಹೇಗೋ ಈ ಜನರಿಗೆ ಮೊಹಮ್ಮದ್ ಅಲಿ ಜಿನ್ನಾ. ಇವರ ಕರೆನ್ಸಿ ಮೇಲೆ ಈ ಜಿನ್ನಾ ಫೋಟೋ ಇರುತ್ತದೆ. ಇರಲಿ ಬಿಡಿ, ಈಗ ಈ ಪಾಕಿಸ್ತಾನದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೋಡೋಣ. ನಿಮಗೆ ಗೊತ್ತಾ, ಈ ಪಾಕಿಸ್ತಾನ್ ಪಾಪ್ಯುಲೇಷನ್ಸಲ್ಲಿ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿದೆ ಅಂತೆ ಗುರು. ಲೇಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ಪಾಕಿಸ್ತಾನದಲ್ಲಿ ಅಂದಾಜು 250 ಮಿಲಿಯನ್ ಪಾಪ್ಯುಲೇಷನ್ ಇದೆ ಅಂತೆ, ಅಂದರೆ ಸುಮಾರು 25 ಕೋಟಿ. ಇದು ಭಾರತ, ಚೀನಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಂಡೋನೇಷ್ಯಾದ ನಂತರ 5ನೇ ಸ್ಥಾನದಲ್ಲಿದೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ 2050ರ ವೇಳೆಗೆ ಇದು 290 ಮಿಲಿಯನ್ಗಿಂತ ಹೆಚ್ಚು ಆಗಬಹುದು ಅಂತೆ. ನಿಮಗೆ ಗೊತ್ತಾ, ವಿಶ್ವದ 60% ಫುಟ್ಬಾಲ್ಗಳು ಪಾಕಿಸ್ತಾನದಲ್ಲೇ ತಯಾರಾಗುತ್ತವೆ ಅಂತ? ಹೌದು, ಪಾಕಿಸ್ತಾನದ ಪಂಜಾಬ್ನ ಸಿಯಾಲ್ಕೋಟ್ ನಗರ ವರ್ಷಕ್ಕೆ ಸುಮಾರು $2 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತೆ. ಅದಲ್ಲದೆ ಕೈಯಿಂದ ಸ್ಟಿಚ್ ಮಾಡಿ ಫುಟ್ಬಾಲ್ ತಯಾರಿಸುವಲ್ಲಿ ವಿಶ್ವದಲ್ಲಿ ನಂಬರ್ 1 ದೇಶ ಪಾಕಿಸ್ತಾನ ಅಂತೆ. ಕ್ರೇಜಿ ಅಲ್ವಾ ಗುರು? ಎಲ್ಲಿಯ ಫುಟ್ಬಾಲ್, ಎಲ್ಲಿಯ ಪಾಕಿಸ್ತಾನ್? ನಿಮಗೆ ಗೊತ್ತಾ, ಪಾಕಿಸ್ತಾನದಲ್ಲಿರುವ ಖೇವ್ರಾ ಸಾಲ್ಟ್ ಮೈನ್ ವಿಶ್ವದಲ್ಲೇ ಅತಿ ದೊಡ್ಡ ಮತ್ತು ಹಳೆಯ ಸಾಲ್ಟ್ ಮೈನ್ಗಳಲ್ಲಿ ಒಂದಾಗಿದೆ ಅಂತೆ. ಇದು ಅಲೆಕ್ಸಾಂಡರ್ ದ ಗ್ರೇಟ್ ಭಾರತಕ್ಕೆ ಮಾಡಿದ ಆಕ್ರಮಣ ಸಮಯದಲ್ಲಿ ಕ್ರಿಸ್ತಪೂರ್ವ 320ರಲ್ಲೇ ಕಂಡುಹಿಡಿಯಲ್ಪಟ್ಟಿತು ಎಂಬ ಇತಿಹಾಸ ಇದೆ. ಪಾಕಿಸ್ತಾನದ ಪಂಜಾಬ್ ಪ್ರದೇಶದಲ್ಲಿರುವ ಈ ಗಣಿಯಿಂದ ವರ್ಷಕ್ಕೆ ಸುಮಾರು 3,50,000 ಟನ್ ಉಪ್ಪನ್ನು ಉತ್ಪಾದಿಸಲಾಗುತ್ತದೆ ಅಂತೆ. ನಿಮಗೆ ಗೊತ್ತಾ, ಪಾಕಿಸ್ತಾನದ ಮಲಾಲಾ ಯೂಸಫ್ಜಾಯ್ ವಿಶ್ವದ ಅತಿ ಕಿರಿಯ ನೊಬೆಲ್ ಪೀಸ್ ಪ್ರೈಸ್ ವಿನ್ನರ್ ಅಂತೆ. ಅವರು ಕೇವಲ 17ನೇ ವಯಸ್ಸಿನಲ್ಲಿ ಈ ಅವಾರ್ಡ್ ಗೆದ್ದಿದ್ದರು. ಪಾಕಿಸ್ತಾನದ ಸ್ವಾತ್ ವ್ಯಾಲಿಯಲ್ಲಿ ಹುಟ್ಟಿದ ಮಲಾಲಾ ಹುಡುಗಿಯರ ಎಜುಕೇಷನ್ ರೈಟ್ಸ್ಗಾಗಿ ಬಹಳ ಧೈರ್ಯವಾಗಿ ಹೋರಾಟ ಮಾಡಿದವರು. ಅವರ ಈ ಹೋರಾಟಕ್ಕೆ ವಿರೋಧವಾಗಿ ತಾಲಿಬಾನ್ 2012ರಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿತು. ಆದರೆ ಅವರು ಅದರಿಂದ ಪಾರಾಗಿ ಮತ್ತಷ್ಟು ಶಕ್ತಿಯಿಂದ ತಮ್ಮ ಕ್ಯಾಂಪೇನನ್ನು ಮುಂದುವರಿಸಿದರು ಅಂತೆ. ನಿಮಗೆ ಗೊತ್ತಾ, ಬೇನಜೀರ್ ಭುಟ್ಟೋ ಮುಸ್ಲಿಂ ಮೆಜಾರಿಟಿ ಇರೋ ಒಂದು ದೇಶದ ಮೊದಲ ವಿಮೆನ್ ಪ್ರೈಮ್ ಮಿನಿಸ್ಟರ್ ಆಗಿ ಹಿಸ್ಟರಿ ಕ್ರಿಯೇಟ್ ಮಾಡಿದ ಲೀಡರ್ ಅಂತೆ. ಅವರು 1988ರಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರಕ್ಕೆ ಬಂದಿದ್ದರು. ನಿಮಗೆ ಗೊತ್ತಾ, 0.30 ಸಿನಿಮಾ ಆಪರೇಷನ್ ನೆಪ್ಟ್ಯೂನ್ ಸ್ಪಿಯರ್ ಹಿನ್ನೆಲೆಯ ಮೇಲೆ ನಿರ್ಮಿತವಾದ ಸಿನಿಮಾ ಆಗಿತ್ತು. ಅದೇ ಗುರು, ಒಸಾಮಾ ಬಿನ್ ಲಾಡನ್ ಮೇಲೆ ನಡೆದ ಆಪರೇಷನ್ ಪಾಕಿಸ್ತಾನದಲ್ಲೇ ನಡೆದದಲ್ವಾ? ಆದರೆ ಸೆಕ್ಯೂರಿಟಿ ಮತ್ತು ಪೊಲಿಟಿಕಲ್ ಸೆನ್ಸಿಟಿವಿಟಿ ಕಾರಣಗಳಿಂದ ಪಾಕಿಸ್ತಾನ ಸರ್ಕಾರ ಈ ಸಿನಿಮಾವನ್ನು ತಮ್ಮ ದೇಶದಲ್ಲಿ ಶೂಟ್ ಮಾಡಲು ಪರ್ಮಿಷನ್ ಕೊಡಲಿಲ್ಲ ಅಂತೆ. ಅದರ ಪರಿಣಾಮವಾಗಿ ಚಿತ್ರದ ಪಾಕಿಸ್ತಾನದ ಸೀನ್ಸ್ಗಳನ್ನು ಬೇರೆ ದೇಶಗಳಲ್ಲಿ ಸೆಟ್ಗಳನ್ನು ನಿರ್ಮಿಸಿ ಶೂಟಿಂಗ್ ಮಾಡಲಾಯಿತು ಅಂತೆ. ನಿಮಗೆ ಗೊತ್ತಾ, ಕಮಲಾ ಖಾನ್ ಮಾರ್ವೆಲ್ ವರ್ಲ್ಡ್ನ ಪಾಕಿಸ್ತಾನ ಮೂಲದ ಫೇಮಸ್ ಸೂಪರ್ ಹೀರೋ ಆಗಿದ್ರು. ಅವರು ಮಾರ್ವೆಲ್ ಕಾಮಿಕ್ ಸಂಸ್ಥೆಯಿಂದ ಪರಿಚಯಿಸಲ್ಪಟ್ಟ ಮೊದಲ ಮುಸ್ಲಿಂ ಸೂಪರ್ ಹೀರೋಗಳಲ್ಲಿ ಒಬ್ಬರು. ಮಿಸ್ ಮಾರ್ವೆಲ್ ಎಂಬ ಹೆಸರಿನಿಂದ ಫೇಮಸ್ ಆದ ಕಮಲಾ ಖಾನ್ ಅಮೆರಿಕಾದಲ್ಲಿ ವಾಸ ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಾ, K2 ವಿಶ್ವದ 2ನೇ ಅತಿ ಎತ್ತರದ ಮೌಂಟೇನ್ ಆಗಿದ್ದು ಇದರ ಎತ್ತರ ಸುಮಾರು 8,611 ಮೀಟರ್ ಇದೆ ಅಂತೆ. ಇದು ಮೌಂಟ್ ಎವರೆಸ್ಟ್ ನಂತರದ ಸ್ಥಾನದಲ್ಲಿದೆ ಮತ್ತು ಇದು ಪಾಕಿಸ್ತಾನದಲ್ಲಿದೆ. ಇಂಟ್ರೆಸ್ಟಿಂಗ್ ಅಂದರೆ K2 ತನ್ನ ಅತ್ಯಂತ ಟಫ್ ವೆದರ್ ಮತ್ತು ಡೇಂಜರಸ್ ಕ್ಲೈಂಬಿಂಗ್ ರೂಟ್ಸ್ಗಳಿಗೆ ಫೇಮಸ್ ಆಗಿದ್ದು ಇದನ್ನು ಸ್ಯಾವೇಜ್ ಮೌಂಟೇನ್ ಎಂದು ಕರೆಯಲಾಗುತ್ತದೆ. ಈ ಪರ್ವತದ ಸಾವಿನ ಪ್ರಮಾಣ ಸುಮಾರು 27% ಇದ್ದು ಇದು ಟ್ರೆಕ್ಕರ್ಸ್ಗೆ ಅತ್ಯಂತ ಡೇಂಜರಸ್ ಮೌಂಟೇನ್ಸ್ಗಳಲ್ಲಿ ಒಂದಾಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿದ್ದಾವೆ ಗುರು ಈ ಸೋ ಕಾಲ್ಡ್ ಪಾಕಿಸ್ತಾನದ ಬಗ್ಗೆ. ಆದರೆ ಈ 8 ಫ್ಯಾಕ್ಟ್ಸ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಇದೇ ರೀತಿಯಾಗಿ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮೀಟ್ ಆಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಂಟಿಲ್ ದೆನ್, ಟೇಕ್ ಕೇರ್. ಧನ್ಯವಾದಗಳು.